ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಸಿಪಾಯಿ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡಿರುವಂತ ಚಿತ್ರ. ಅದು ಮಾತ್ರ ಅಲ್ಲ, 1996 ಅಲ್ಲಿ ದೊಡ್ಡ ಬಜೆಟ್ ಕನ್ನಡ ಸಿನಿಮಾ ಅಂದ್ರೆ ಅದು ಸಿಪಾಯಿ ಸಿನಿಮಾನೇ. ರವಿ ಸರ್ ಅವ್ರ ಸಾಹಸನ ಮೆಚ್ಚಬೇಕಾಗಿದೆ. ಕಾರಣ ಚಿರಂಜೀವಿ ಅವ್ರನ್ನ ಕನ್ನಡ ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಅಲ್ಲಿ ತೋರಿಸಬೇಕಂತ ಯೋಚನೆ ಮಾಡಿದಾರಲ್ಲ, ಆ ಒಂದು ಧೈರ್ಯ ಖಂಡಿತ ಯಾರಿಗೂ ಬರಲ್ಲ. ಸಿನಿಮಾ ಕಂಪ್ಲೀಟ್ ಆಗಿ 1996 ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲಾ ಥಿಯೇಟರ್ಗಳಲ್ಲೂ 4 ದಿನ ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ಇತ್ತು. 2ನೇ ವಾರ ಪೋಸ್ಟರ್ ಯಾವ ತರ ಡಿಸೈನ್ ಮಾಡಿದ್ರು ಅಂದ್ರೆ, ಈಶ್ವರಿ ಪ್ರೊಡಕ್ಷನ್ ಅಲ್ಲಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡಿರೋ ಸಿನಿಮಾ ಅಂತ ಪ್ರೇಮಲೋಕ ಸಿನಿಮಾ ಪೋಸ್ಟರ್ ಹಾಕಿದ್ರು. ಪಕ್ಕದಲ್ಲಿ ರಣಧೀರ ಪೋಸ್ಟರ್ ಹಾಕಿದ್ರು. ಅದ್ರ ಕೆಳಗೆ ರಾಮಾಚಾರಿ ಪೋಸ್ಟರ್ ಹಾಕಿದ್ರು. ಅದ್ರ ಪಕ್ಕದಲ್ಲಿ ಪುಟ್ನಂಜ ಪೋಸ್ಟರ್ ಹಾಕಿದ್ರು. ಸೆಂಟರ್ ಅಲ್ಲಿ ಸಿಲ್ವರ್ ಜೂಬ್ಲಿ ಸಿನಿಮಾ ಸಿಪಾಯಿ ಅಂತ ಹಾಕಿದ್ರು. ಈ ತರ 2ನೇ ವಾರಕ್ಕೆ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಆ ಸಿನಿಮಾ ಮೇಲೆ ಇತ್ತು. ಅದೇ ತರ ಆ ಸಿನಿಮಾ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡ್ತು. 1996 ಅಲ್ಲಿ ಹೆಚ್ಚಿನ ಆಡಿಯೋ ಕ್ಯಾಸೆಟ್ ಮಾರಾಟ ಆಗಿರೋದು ಸಿಪಾಯಿ ಸಿನಿಮಾದೆ. ಇವತ್ತಿಗೂ ಆ ಸಿನಿಮಾದಲ್ಲಿ ಬರೋ ಹಾಡುಗಳು ಎವರ್ಗ್ರೀನ್ ಸಾಂಗ್ ಆಗಿರುತ್ತೆ.